ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಗದೀಶ್ ಬಾವಿಮನೆ. ಸ್ನೇಹಿತರೆ, ನಾನೀಗ ತಮಗೊಂದು ಕೃಷಿ ಜಮೀನಿನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಈ ಜಮೀನು ಬಂದ್ಬಿಟ್ಟು ಚೌಳ ಹಿರಿಯೂರು ಹೋಬಳಿಯ ಗಂಗೇನಹಳ್ಳಿ ಅಂತಕ್ಕಂಥ ಗ್ರಾಮದ ಸರ್ವೆ ನಂಬರ್ನಲ್ಲಿ ಬರ್ತದೆ. ಗಂಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 3 ಮತ್ತು 4ರಲ್ಲಿ ಈ ಜಮೀನಿದೆ. ಸರ್ವೆ ನಂಬರ್ 3ರಲ್ಲಿ 6 ಎಕರೆ ಇದೆ. ಸರ್ವೆ ನಂಬರ್ 4ರಲ್ಲಿ 19 ಎಕರೆ ಜಮೀನಿದೆ. ಒಟ್ಟು 26 ಎಕರೆ ಜಮೀನಿದೆ. ಈ 26 ಎಕರೆಯಲ್ಲಿ ಸದ್ಯಕ್ಕೆ ಅವರು 13 ಎಕರೆಯನ್ನು ಮಾರಾಟ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಸ್ನೇಹಿತರೆ, ಆ ಒಂದು ಜಮೀನು ತುಂಬ ಚೆನ್ನಾಗಿದೆ. ಸುತ್ತ ಫಾರೆಸ್ಟ್ ಇದೆ, ರಿಸರ್ವ್ಡ್ ಫಾರೆಸ್ಟ್ ಇದೆ. ಅದರ ಮುಂಭಾಗದಲ್ಲಿ ಒಂದು ಒಳ್ಳೆಯ ಗುಡ್ಡ ಇದೆ. ಗುಡ್ಡದ ತಪ್ಪಲಿನಲ್ಲಿ ಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಚೌಲ್ಟ್ರಿ ಕೂಡ ಮಾಡಿದ್ದಾರೆ, ಸಮುದಾಯ ಭವನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಆಗಾಗ ಒಂದಿಷ್ಟು ಮದುವೆ ಅಂತಹ ಏನು ಕಾರ್ಯಗಳು ನಡೀತಿರ್ತವೆ. ಸ್ನೇಹಿತರೆ, ಈ ಹೊಲದ ಮೇಲ್ಭಾಗದಲ್ಲಿ ಕುಕ್ಕಸಮುದ್ರ ಕೆರೆ ಅಂತ ಒಂದು ಕೆರೆ ಇದೆ. ತುಂಬ ದೊಡ್ಡದಾದ ಕೆರೆ. ಈ ಕೆರೆ ವರ್ಷದ 365 ದಿನ ಕೂಡ ತುಂಬಿರ್ತದೆ. ಹಾಗಾಗಿ ಈ ಏನು ಕೃಷಿ ಜಮೀನಿಗೆ ಬೇಕಾದಂಥ ನೀರಿನ ಮೂಲ ಅಥವಾ ಸೌಲಭ್ಯ ತುಂಬ ಚೆನ್ನಾಗಿದೆ. ಮೇಲ್ಭಾಗದಲ್ಲಿ ಹೊಲದ ಮೇಲ್ಭಾಗದಲ್ಲಿ ಕೆರೆ ಇರೋದ್ರಿಂದ ನಿಮಗೆ ಏನು ಕೃಷಿ ಜಮೀನು ಒಳಗಡೆ ನೀವೆಲ್ಲೇ ಒಂದು ಕೊಳವೆ ಬಾವಿಯನ್ನು ಕೊರೆಸಿದರೆ, ಅಂದರೆ ಬೋರ್ವೆಲ್ ಕೊರೆಸಿದರೆ ನಿಮಗೆ ನೀರು ಸಿಗ್ತದೆ. ಹಾಗಾಗಿ ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ. ಇನ್ನು ನೀವು ರಸ್ತೆ ಕೂಡ ಹೊಲಕ್ಕೆ ತುಂಬ ಚೆನ್ನಾಗೇ ಇದೆ. ಟಾರ್ ರಸ್ತೆ ಇದೆ. ಸ್ವಲ್ಪ ಮಧ್ಯದಲ್ಲಿ ಏನೋ ಫಾರೆಸ್ಟ್ನವರು ಮತ್ತು ಆ ಊರಿನವರ ತಿಕ್ಕಾಟದಲ್ಲಿ ಒಂದು ಹಾಫ್ ಕಿಲೋಮೀಟ್ರು ಟಾರ್ ರಸ್ತೆ ಇಲ್ಲ. ಅದು ಬಿಟ್ಟರೆ ನಿಮಗೆ ಸಂಪೂರ್ಣವಾಗಿ ಟಾರ್ ರಸ್ತೆಯೇ ಸಿಗ್ತದೆ. ಹಾಗಾಗಿ ಹೋಗಲಿಕ್ಕೆ ಬರಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಆಮೇಲೆ ಸುತ್ತ ಕಾಡಿರೋದ್ರಿಂದ ಜನಸಂದಣಿ ಕೂಡ ಕಡಿಮೆ ಇರ್ತದೆ. ತುಂಬ ಸೈಲೆಂಟ್ ಆದಂಥ ಏರಿಯಾ. ತುಂಬ ಅಲ್ಲಿ ಹಕ್ಕಿಗಳ ಕಲರವ ತುಂಬ ಚೆನ್ನಾಗಿ ಕೇಳಿಸ್ತಾ ಇರ್ತದೆ. ಯಾರಾದರೂ ಪಟ್ಟಣದಲ್ಲಿರ್ತಕ್ಕಂಥವ್ರು ಸ್ವಲ್ಪ ನೆಮ್ಮದಿಯಾಗಿ ಒಂದಿಷ್ಟು ಎಲ್ಲರ ಒಂದು ಜಮೀನು ಮಾಡ್ಕೊಂಡು ಫಾರ್ಮ್ ಹೌಸ್ ಟೈಪ್ ಮಾಡ್ಕೊಂಡು ಇರಬೇಕು ಅಂತ ಬಯಸೋರಿಗೆ ಇದೊಂದು ಒಳ್ಳೆಯ ಜಮೀನು. ಇಲ್ಲಿ ನೀವು ಬಂದುಬಿಟ್ಟು ಮನೆ ಕಟ್ಕೊಂಡು ಜೊತೆಗೆ ಒಳ್ಳೆಯ ಒಂದು ತೆಂಗಿನ ತೋಟ ಮತ್ತು ಅಡಿಕೆ ತೋಟವನ್ನು ಮಾಡ್ಕೊಂಡು ಇಲ್ಲಿ ನೆಲೆಸ್ಬೋದು. ಮತ್ತು ಒಳ್ಳೆಯ ಒಂದು ಭೂಮಿ ಕೂಡ ತುಂಬ ಫಲವತ್ತಾಗಿರೋದ್ರಿಂದ ಇಳುವರಿ ಕೂಡ ಉತ್ತಮವಾಗಿ ಬರ್ತದೆ. ಅದರಿಂದ ಕೂಡ ಹೆಚ್ಚು ಲಾಭವನ್ನು ತಾವುಗಳು ಪಡ್ಕೋಬೋದು. ಹಾಗಾಗಿ ಈ ಒಂದು ಜಮೀನನ್ನು ತಾವು ಖುದ್ದು ಭೇಟಿ ಕೊಟ್ಟು ನೋಡಿ. ನನಗಂತೂ ತುಂಬ ಇಷ್ಟ ಆಗಿದೆ. ತಾವುಗಳು ಕೂಡ ಒಮ್ಮೆ ಭೇಟಿ ಕೊಟ್ಟು ನೋಡಿ. 13 ಎಕರೆ ಜಮೀನು ಸದ್ಯ ಅವರು ಮಾರಾಟಕ್ಕೆ ಇಟ್ಟಿದ್ದಾರೆ. 26 ಎಕರೆ ಒಟ್ಟು ಜಮೀನಿರೋದು. ಅದರಲ್ಲಿ 13 ಎಕರೆಯನ್ನು ಅವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಒಂದೇ ಫ್ಲ್ಯಾಟ್, 13 ಎಕರೆ ಒಂದೇ ಫ್ಲ್ಯಾಟ್ ಸಿಗ್ತದೆ. ಹಾಗಾಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೂಡ ಇದು ತುಂಬ ಈಸಿ ಆಗ್ತದೆ. ಸ್ನೇಹಿತರೆ, ತಾವುಗಳು ಒಮ್ಮೆ ಭೇಟಿ ಕೊಟ್ಟು ನೋಡಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವರದ್ದು ಓನರ ಹೆಸರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ. ತಾವುಗಳು ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಿ ವ್ಯವಹಾರವನ್ನು ಮಾತಾಡ್ಕೋಬೋದು. ಸ್ನೇಹಿತರೆ, ಈಗ ಆ ಒಂದು ಏನು ಜಮೀನಿನ ಒಂದು ವಿಡಿಯೋವನ್ನು ನಾವೆಲ್ಲ ನೋಡೋಣ. ಸ್ನೇಹಿತರೆ, ನಾನು ಅವಾಗ ಹೇಳಿದಂಥ ಜಮೀನು ಈಗೇನು ನೀವು ನೋಡ್ತಾ ಇದ್ದೀರ ವಿಡಿಯೋದಲ್ಲಿ, ಇದೇ ಜಮೀನು. ನಿಮಗೆ ಅಲ್ಲಿ ದೂರದಲ್ಲಿ ತೆಂಗಿನ ತೋಟಗಳು ಕಾಣ್ತಾ ಇದೆ. ಅಲ್ಲಿವರೆಗೂ ಕೂಡ ಈ ಒಂದು ಜಮೀನು ಎಕ್ಸ್ಟೆಂಡ್ ಆಗಿದೆ. ಅಂದರೆ ಒಟ್ಟು 26 ಎಕರೆ ಬರ್ತದೆ ಅಲ್ಲಿ ತನಕ. ಅಲ್ಲಿಂದ ನನಗೆ ಈ ಕಡೆ ತೋರಿಸ್ತೀನಿ, ಎಡಭಾಗಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನು ಅಂದರೆ ಇವರು ಕೃಷಿಯನ್ನು ಮಾಡದೇ ಇರೋದ್ರಿಂದ ಇಲ್ಲಿ ಗಿಡ ಗಂಟೆಗಳು ಭಾಳ ಬೆಳ್ಕೊಂಡಿದೆ. ನೀವು ಯಾರೇ ಪರ್ಚೇಸ್ ಮಾಡಿದರೂ ಕೂಡ ಈ ಒಂದು ಕೆರೆ ಇದನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಕೂಡ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಆದರೆ ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಒಳ್ಳೆಯ ಫಸಲು ಬರ್ತದೆ. ನೀವು ಇಲ್ಲಿ ತೆಂಗಿನ ಮರ ಅಥವಾ ಅಡಿಕೆ ಮರಗಳನ್ನು ಹಾಕಿ ಬೆಳೆಸ್ಬೋದು. ಭೂಮಿ ತುಂಬ ಫಲವತ್ತಾಗಿರೋದ್ರಿಂದ ನಿಮಗೆ ಉತ್ತಮ ಫಸಲನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಸ್ನೇಹಿತರೆ, ಇದೇ ಜಮೀನು. ಇದು ಕಾಡಲ್ಲ, ಇದು ಗಿಡಗಂಟಿಗಳು ಬೆಳೆದಿರೋಂಥ ಜಾಗನೇ ಈ ಒಂದು ಕೃಷಿ ಜಮೀನು. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈಗ ನಾನು ಬಲಭಾಗಕ್ಕೆ ತೋರಿಸ್ತಾ ಇದ್ದೀನಿ. ಇದ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಇಡೀ ಜಮೀನು ರೋಡಿಗೆ ಪ್ಯಾರಲಲ್ಲಾಗೇ ಇದೆ. ಅಂದರೆ ರಸ್ತೆ ಒಂದು ಕಡೆಯಿಂದ ಮಾತ್ರ ಎಂಟ್ರೆನ್ಸ್ ಅಲ್ಲ, ನೀವು ಎಲ್ಲಿ ಬೇಕಾದ್ರೂ ಎಂಟ್ರೆನ್ಸ್ ಮಾಡ್ಕೋಬೋದು. ಈಗೇನು ನಾನು ತೋರಿಸ್ತಿದ್ದೀನಿ, ಇಲ್ಲಿ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ, ಅಲ್ಲಿ ಬೇಡ ಅಂದರೆ ಅದನ್ನು ಕ್ಲೋಸ್ ಮಾಡಿ ಅದ್ರ ಪಕ್ಕದಲ್ಲಿ ಮಾಡ್ಕೋಬೋದು. ಹೀಗೆ ಈ ಜಮೀನಿಗೆ ಪ್ಯಾರಲಲ್ಲಾಗೇ ರಸ್ತೆ ಹೋಗ್ಬಿಟ್ಟಿದೆ. ಹಾಗಾಗಿ ನೀವು ಎಲ್ಲಿ ಬೇಕಾದ್ರೂ ನಿಮಗೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಓಪನ್ ಮಾಡ್ಕೊಬಂದು ಜಮೀನಿಗೆ ನೀವು ಎಂಟ್ರಿ ತೊಗೋಬೋದು. ಸ್ನೇಹಿತರೆ, ಇಲ್ಲೀಗ ನಾನೀಗ ರಸ್ತೆಗೆ ಹೋಗ್ತಾ ಇದ್ದೀನಿ. ಇದೇ ಈ ಜಮೀನಿನ ಎಂಟ್ರೆನ್ಸು.
ನೋಡಿ ಸ್ನೇಹಿತರೆ, ಇದು ರಸ್ತೆ. ಇದು ಚೌಳಿಯೂರಿನ ಹತ್ರ ಒಂದು ರಂಗಾಪುರ ಅಂತ ಒಂದು ಊರಿದೆ. ಆ ಊರಿನಿಂದ ಹೊರಟಂಥ ರಸ್ತೆ ಈ ಕಡೆ ಯಗಟಿಪುರಕ್ಕೆ ಹೋಗಿ ಟಚ್ ಆಗ್ತದೆ. ಇದು ಪೂರ್ತಿ ಟಾರ್ ರಸ್ತೆ ಇದೆ. ಆದರೆ ಇಲ್ಲಿ ಸ್ವಲ್ಪ ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ಫಾರೆಸ್ಟ್ನವರು ಸ್ವಲ್ಪ ಏನೋ ಅಬ್ಜೆಕ್ಷನ್ ಮಾಡಿ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಟ್ಟಿಲ್ಲ. ಬಟ್ ಅದು ಸಮಸ್ಯೆ ಅಲ್ಲ. ಯಾಕೆಂದರೆ ಯಾರೂ ಕೂಡ ರಸ್ತೆಯನ್ನು ನಿಲ್ಸಕ್ಕೆ ಬಂದ್ ಮಾಡೋಕ್ಕಾಗಲ್ಲ. ಇಷ್ಟೊಂದು ದೊಡ್ಡ ರಸ್ತೆಯನ್ನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗೋ ರಸ್ತೆಯನ್ನು ಅರಣ್ಯ ಇಲಾಖೆಯವರು ಕೂಡ ಬಂದ್ ಮಾಡೋಕ್ಕಾಗಲ್ಲ. ಕೆಲವು ದಿನ ಈಗ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಆ ಒಂದು ಸಮಸ್ಯೆ ನಿಮಗೆ ಇರಲ್ಲ. ಆ ಸಮಸ್ಯೆ ಬಗೆಹರಿಯುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೊಂದು ದೇವಸ್ಥಾನ ಇದೆ ಅಂತೇಳಿ. ಈ ಜಮೀನಿನ ರಸ್ತೆ ಇನ್ನೊಂದು ಭಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ, ಭೈರೇಶ್ವರ ಸ್ವಾಮಿ ದೇವಸ್ಥಾನ. ಇದು ಕೂಡ ದೊಡ್ಡ ದೇವಸ್ಥಾನ. ಇಲ್ಲಿ ಸಮುದಾಯ ಭವನ ಇದೆ. ಆಗಾಗ ಶುಭ ಕಾರ್ಯಗಳು ನಡೀತಿರ್ತವೆ. ಆ ಸಂದರ್ಭದಲ್ಲಿ ಮಾತ್ರ ಒಂದಿಷ್ಟು ಜನಸಂದಣಿ ಇರ್ತದೆ. ಉಳಿದಂತೆ ಇಲ್ಲಿ ಜನಸಂಖ್ಯೆ ಕಡಿಮೆ. ನೋಡಿ, ಗುಡ್ಡ ಕೂಡ ಕಾಣ್ತಾ ಇದೆ, ಒಂದು ಬೆಟ್ಟ ಇದೆ. ಈ ಹೊಲ ಏನು ಜಮೀನಿದೆ ಇದು ಬೆಟ್ಟದ ತಪ್ಪಲಿಗೆ ಬರ್ತದೆ, ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬರ್ತದೆ. ಬಟ್ ಅಲ್ಲಿನ ಒಂದು ನೀರು, ಮಳೆ ನೀರು ಎಲ್ಲ ಕೂಡ ಈ ಜಮೀನಿನ ಕಡೆ ಹರಿದು ಬರ್ತದೆ. ಹಾಗಾಗಿ ಇಲ್ಲಿ ನೀರಿಗೆ ತೊಂದರೆ ಇಲ್ಲ. ಕೃಷಿಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದೇ ನೀರು. ಹಾಗಾಗಿ ಯಾವ ನೀರಿಗೆ ಸಮಸ್ಯೆ ಇಲ್ಲ. ವರ್ಷದ 365 ದಿನ ಕೂಡ ಇಲ್ಲಿ ನೀವು ಕೊಳವೆ ಬಾವಿಯನ್ನು ಕೊರೆಸಿದ್ರೆ ನೀರು ಸಿಗ್ತದೆ. ಸ್ನೇಹಿತರೆ, ಇದು ರಿಸರ್ವ್ ಫಾರೆಸ್ಟು. ಅಂದರೆ ರಸ್ತೆಯ ಇನ್ನೊಂದು ಪಕ್ಕದಲ್ಲಿ, ಅಂದರೆ ಲೆಫ್ಟಿಗೆ ಹೊಲ ತೋಟ ಇದೆ, ರೈಟಿಗೆ ಈ ಒಂದು ರಿಸರ್ವ್ ಫಾರೆಸ್ಟ್ ಇದೆ. ಅವರು ಕೂಡ ಅದರದ್ದು ಫಾರೆಸ್ಟ್ದು ಏನು ಸಮಸ್ಯೆ ಇಲ್ಲ. ಯಾಕೆ ಅಂದರೆ ಅವರು ಆಲ್ರೆಡಿ ಅವ್ರ ಜಾಗಕ್ಕೆ ಅವರು ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆಯವರು ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಜಮೀನು ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ, ಜೊತೆಗೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಪ್ರಾಪರ್ಟಿ. ಆದ್ದರಿಂದ ಅರಣ್ಯ ಇಲಾಖೆಯದು ಕೂಡ ಯಾವುದೇ ಸಮಸ್ಯೆ ಇಲ್ಲ. ನೋಡಿ ಸ್ನೇಹಿತರೆ, ದೇವಸ್ಥಾನವನ್ನು ನಾನು ಇನ್ನೊಂದಿಷ್ಟು ಹತ್ತಿರದಿಂದ ತೋರಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡ ದೇವಸ್ಥಾನ. ದಿನನಿತ್ಯ ಪೂಜಾ ಕೈಂಕರ್ಯಗಳು ನಡೀತಾವಲ್ಲಿ. ಸ್ನೇಹಿತರೆ, ಇದು ರಸ್ತೆ, ಟ್ರ್ಯಾಕ್ಟ್ರು ಹೋಗ್ತಾಯಿದೆ ಒಂದಲ್ಲಿ. ಇದು ರಿಸರ್ವ್ ಫಾರೆಸ್ಟು, ತೋಟದ ಪಕ್ಕದಲ್ಲಿರ್ತಕ್ಕಂಥ ಒಂದು ರಿಸರ್ವ್ ಫಾರೆಸ್ಟ್ ಇದು. ಇಲ್ಲಿ ಜನಸಂದಣಿ ಕಡಿಮೆ ಇದ್ದರೂ ಕೂಡ ಹಕ್ಕಿಗಳ ಚಿಲಿಪಿಲಿ ಕಲರವ ಅಂತೀವಲ್ಲ, ಅದು ತುಂಬ ಚೆನ್ನಾಗಿ ಕೇಳಿಸ್ತಾ ಇರ್ತದೆ. ಯಾರಾದರೂ ಪಟ್ಟಣ ಪ್ರದೇಶದಲ್ಲಿ, ಅಂದರೆ ಟೌನಲ್ಲಿರ್ತಕ್ಕಂಥವ್ರು, ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥವ್ರು, ಎಲ್ಲಾದರೂ ಹಳ್ಳಿಯಲ್ಲಿ ಒಂದು ಒಳ್ಳೆ ಜಮೀನು ಮಾಡಬೇಕು ಅಂತಂದರೆ ಇದು ತುಂಬ ಸೂಕ್ತವಾದಂಥ ಜಮೀನು. ಏಕೆಂದರೆ 13 ಎಕರೆ ಒಂದೇ ಫ್ಲ್ಯಾಟ್ ಸಿಗ್ತದೆ. ಈಗ 2 ಎಕರೆ 3 ಎಕರೆ ಒಂದೊಂದು ಬೇರೆ ಬೇರೆ ಕಡೆ ಸಿಕ್ಕಿದರೆ ಡೆವಲಪ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಬಟ್ ಇದು 13 ಎಕರೆ ಒಂದೇ ಕಡೆ ಸಿಗೋದ್ರಿಂದ ಒಂದು ಭೂಮಿಯನ್ನು ಅಂದರೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಸ್ನೇಹಿತರೆ, ಮತ್ತೆ ನಾನು ಅದೇ ಜಮೀನು ಒಳಗಡೆ ಬಂದಿದ್ದೀನಿ. ಇದೇ ಜಮೀನು. ಅಂದರೆ ಸ್ನೇಹಿತರೆ, ಅಲ್ಲಿ ಕಲ್ಯಾಣಿ ಕಾಣ್ತಾ ಇದೆ ಒಂದು. ನಾನು ನಿಮಗೆ ಆ ಕಲ್ಯಾಣಿಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಭೈರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆದಾಗ ಈ ಗಂಗಮ್ಮನ ಪೂಜೆ ಅಂತ ಮಾಡ್ತೀವಲ್ಲ, ಅದಕ್ಕೆ ಅಲ್ಲಿನ ಜನರು ಇಲ್ಲಿಗೆ ಬಂದು ಗಂಗಮ್ಮನ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಜಮೀನಿಗೆ ಧಾರ್ಮಿಕ ಟಚ್ ಅಂತ ಏನಂತೀವಿ ಅದು ಕೂಡ ಇದೆ. ಧಾರ್ಮಿಕವಾಗಿ ಕೂಡ ಇದಕ್ಕೊಂದು ಇತಿಹಾಸ ಇದೆ ಸ್ನೇಹಿತರೆ. ನೋಡಿರಿ, ಇದೆಲ್ಲ ಮರಗಳನ್ನ ತೆರವು ಮಾಡಬೇಕಾಗತ್ತೆ. ನಾವೇನಾದ್ರು ಇದನ್ನು ಭೂಮಿನ ಪರ್ಚೇಸ್ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂದರೆ ಇದನ್ನೆಲ್ಲ ತೆರವು ಮಾಡಿ ನೀವು ಯಾವ ಬೆಳೆಯನ್ನು ಬೆಳಿಬೇಕು ಅಂತ ಅಂದ್ಕೊಂಡಿರ್ತೀರಿ, ತೆಂಗು ಅಥವಾ ಅಡಿಕೆ ಏನು ಬೇಕೋ ಅದನ್ನು ನೀವಿಲ್ಲಿ ಬೆಳಿಬೋದು. ಭೂಮಿ ತುಂಬ ಫಲವತ್ತಾಗಿದೆ. ಹಾಗಾಗಿ ಬೆಳೆ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇಳುವರಿಯನ್ನು ಕೂಡ ಒಳ್ಳೆ ನಿರೀಕ್ಷೆ ಮಾಡ್ಬೋದು. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದೆ ಕುಕ್ಕಸಮುದ್ರ ಕೆರೆ ಅಂತ. ಇದು ಈ ಹೊಲದ ಮೇಲ್ಭಾಗದಲ್ಲಿದೆ. ಇದು ವರ್ಷದ 365 ದಿನ ಕೂಡ ತುಂಬಿರುತ್ತೆ. ಹಾಗಾಗಿ ಈ ಹೊಲಕ್ಕೆ ನೀರಿನ ಸಮಸ್ಯೆ ಇಲ್ಲ. ನೀವೇನೀಗ ಭೂಮಿ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತೀರಿ, ಆ ಒಂದು ಈ ಮಾರಾಟಕ್ಕಿದೆ, ಅದಕ್ಕೆ ನೀರಿನ ಸಮಸ್ಯೆ ಇಲ್ಲ. ಹಾಗಾಗಿ ಇದನ್ನು ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ.